ಕೃಷ್ಣ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ರೀಡಿಂಗ್ ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜೀಸ್ ನಿಮಗೋಸ್ಕರ ಏನಿದೆ, ಅವರ ಒಂದು ಟ್ರೂ ಡೀಪೆಸ್ಟ್ ಫೀಲಿಂಗ್ಸ್ ನಿಮಗೋಸ್ಕರ ಏನಿದೆ, ಏನೆಲ್ಲ ಫೀಲ್ ಮಾಡ್ತಾ ಇದ್ದಾರೆ, ಏನೆಲ್ಲ ಹೇಳಬೇಕು ಅಂದ್ಕೊಳ್ತಾ ಇದ್ದಾರೆ ಅನ್ನೋದನ್ನು ನೋಡೋಣ. ಓಕೆ, ವಿಡಿಯೋ ಜನರಲ್ ಆಗಿರುತ್ತೆ, ಕಲೆಕ್ಟಿವ್ ಆಗಿರುತ್ತೆ. ನಿಮ್ಮ ಜೊತೆ ರೆಸನೇಟ್ ಆದರೆ ಮಾತ್ರ ತೊಗೊಳ್ಳಿ, ಹಾಗೆ ಟೈಮ್ಲೆಸ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸನೇಟ್ ಆಗುವಂಥದ್ದು. ಪರ್ಸ್ನಲ್ ರೀಡಿಂಗ್ ಯಾರಿಗೆಲ್ಲ ಬೇಕು ಡಿಸ್ಕ್ರಿಪ್ಷನ್ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಅಂತ ಹೇಳ್ತಾ, ಓಪನ್ ಮೈಂಡೆಡಿಂದ ಈ ರೀಡಿಂಗ್ ನೋಡಿ. ಟೇಕ್ ವಾಟ್ ರೆಸನೇಟ್ಸ್ ಟು ಯು. ಅಗೇನ್ ಐ ಆಮ್ ಟೆಲ್ಲಿಂಗ್, ಓಪನ್ ಮೈಂಡೆಡಿಂದ ಈ ಒಂದು ರೀಡಿಂಗ್ ನೋಡಿ. ಎಲ್ಲ ಪಾಯಿಂಟ್ಸ್ ಎಲ್ರಿಗೂ ಅನ್ವಯ ಆಗೋದಿಲ್ಲ. ನಿಮಗೆ ಯಾವ ಒಂದು ಪಾಯಿಂಟ್ ಅನ್ವಯ ಆಗುತ್ತೆ ಅದನ್ನು ತಗೊಳ್ಳಿ. ಏನೇ ಬಂದ್ರೂ ಪಾಸಿಟಿವ್ ಆಗಿ ಸ್ವೀಕರಿಸಿ, ಪಾಸಿಟಿವ್ ಮೈಂಡ್ಸೆಟ್ಟಿಂದ ಇರಿ. ಸೊ ಎಲ್ಲವನ್ನು ನೀವು ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಆಗುತ್ತೆ. ಓಕೆ, ಹೇ ಪರಂಪಿತ ಪರಮಾತ್ಮ, ಹೇ ಯೂನಿವರ್ಸ್, ಹೇ ಕೃಷ್ಣ, ಪ್ಲೀಸ್ ಹೆಲ್ಪ್ ಮೀ ಟು ಗೈಡ್. Help me to guide. Okay. ಇಲ್ಲಿ ಸಪ್ರೇಷನ್ ಇದೆ, ಪ್ರಾಬ್ಲಮ್ಸ್ ಇದೆ, ಡೈಲಿ ಚಾಲೆಂಜಸ್ ಇದೆ ಇಲ್ಲಿ ನಿಮ್ಮ ಒಂದು ಪ್ರೀತಿಯಲ್ಲಿ ಅಂತ ಹೇಳಬಹುದು. ಆ್ಯಂಡ್ ನಿಮ್ಮ ಪರ್ಸನ್ ತುಂಬ ಮೂಡ್ ಸ್ವಿಂಗ್ಸಲ್ಲಿದ್ದಾರೆ, ತುಂಬ ಮೂಡಿ ಫಿಲ್ಲೋ ಅಂತ ಹೇಳ್ಬಹುದು. ಅಥವಾ ಮೂಡಿ ಅಂದರೆ ಒಂದಿನ ಇದ್ದ ಹಾಗೆ ಇನ್ನೊಂದು ದಿನ ಇರೋದಿಲ್ಲ. ಒಂದಿನ ತುಂಬ ಚೆನ್ನಾಗಿ ಮಾತಾಡ್ತಾರೆ, ಇನ್ನೊಂದು ದಿನ ನೀವು ಯಾರೂ ಗೊತ್ತೇ ಇಲ್ಲ ಅನ್ನೋ ಥರ ಆಡ್ತಾರೆ. ಸೊ ತುಂಬಾ ಅಂದರೆ ತುಂಬ ಮೂಡ್ ಸ್ವಿಂಗ್ಸ್ ಜಾಸ್ತಿ ಇದೆ ಅಂತ ಹೇಳಬಹುದು. ಮೈಟ್ ಬಿ ಇವರು ಒಂದೊಂದು ಸತಿ ಒಂದೊಂದು ಥರ ಆಡ್ತಾರೆ. ಪ್ರಾಬ್ಲಮ್ಸ್ ಅಂತೂ ಇದೆ, ಬಟ್ ಅದನ್ನು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅಂತ ಇವ್ರಿಗೆ ಕ್ಲಾರಿಟಿ ಸಿಗ್ತಾ ಇಲ್ಲ. ಎಮೋಷ್ನಲಿ ಸೆಟ್ ಬ್ಯಾಕ್ ಅಂತಾರೆ ಗೊತ್ತಾ, ಅಂದರೆ ತುಂಬ ಲೋ ಆಗೋದು, ಲೈಕ್ ಕಿರಿಕಿರಿ ಅನ್ನಿಸ್ಕೊಳ್ಳೋದು, ಇರಿಟೇಟ್ ಮಾಡ್ಕೊಳ್ಳುವಂಥದ್ದು. ಬಟ್ ಈ ಪರ್ಸನ್ ಮನಸ್ಥಿತಿ ಯಾವ ರೀತಿ ಆಗಿದೆ ಅಂದರೆ, ಸದ್ಯಕ್ಕೆ ನನ್ನ ಹತ್ರ ಯಾರೂ ಬರೋದು ಬೇಡ, ನನ್ನ ಜೊತೆ ಯಾರೂ ಮಾತಾಡೋದು ಬೇಡ, ನನಗೆ ಈ ಲೈಫ್ ಬೇಡ. ಆ್ಯಂಡ್ ತುಂಬಾ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿದ್ದಾರೆ ಅಂತ ಹೇಳಬಹುದು. ಹೇಳ್ತಾರಲ್ಲ, ಹಗ್ಗ ಕೊಟ್ಟು ಕೈ ಕಟ್ಟಿಸ್ಕೊಂಡಿರುವಂಥದ್ದು, ಆ ಒಂದು ಸಿಚುವೇಷನಲ್ಲಿ ಇವರಿದ್ದಾರೆ ಅಂತ ಹೇಳಬಹುದು. ಮೈಟ್ ಬಿ ನಿಮ್ಮಿಬ್ಬರ ಸಪ್ರೇಷನ್ ಆಗಿದೆ. ಆ್ಯಂಡ್ ಇಲ್ಲಿ ಒಂದು ಥರ್ಡ್ ಪಾರ್ಟಿ ವಿಚಾರವಾಗಿ, ಥರ್ಡ್ ಪಾರ್ಟಿ ಎನರ್ಜಿಯಿಂದ ನಿಮ್ಮಿಬ್ಬರ ಒಂದು ಸಪ್ರೇಷನ್ ಆಗಿದೆ. ಆ್ಯಂಡ್ ಆ ಥರ್ಡ್ ಪಾರ್ಟಿ ಜೊತೆಯೂ ಈ ಪರ್ಸನ್ ಅಷ್ಟು ಹ್ಯಾಪಿಯಾಗಿಲ್ಲ ಅಂತ ಹೇಳಬಹುದು. ಆ್ಯಂಡ್ ಮೋಸ್ಟ್ಲಿ ಆ ಥರ್ಡ್ ಪಾರ್ಟಿ ಏನಿದ್ರು ನಿಮ್ಮ ಮೇಲಿನ ಜಲಸಿಗೆ ಅವರನ್ನು ಮ್ಯಾನಿಪ್ಯುಲೇಟ್ ಮಾಡಿ ಅವರೊಟ್ಟಿಗೆ ಇರೋ ರೀತಿ ಮಾಡ್ಕೊಂಡಿರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ಆ ಒಂದು ಥರ್ಡ್ ಪಾರ್ಟಿ ಏನಿದ್ದಾರೆ ತುಂಬ ಪಾಯ್ಸನ್ಡ್ ಮೈಂಡ್ಸೆಟ್ ಇದೆ, ಅಂದರೆ ತುಂಬಾ ನೆಗೆಟಿವ್ ಮೈಂಡ್ಸೆಟ್ ಇದೆ, ತುಂಬ ಜಲಸಿ ಮೈಂಡ್ಸೆಟ್ ಇದೆ. ಸೊ ಅವರ ಒಂದು ಜಲಸಿಂದಾಗಿ ನಿಮ್ಮಿಬ್ಬರ ಒಂದು ಸಪ್ರೇಷನ್ ಆಗಿದೆ. ಆ್ಯಂಡ್ ನಿಮ್ಮ ಪರ್ಸನ್ ಅವರ ಕೆಲವೊಂದಷ್ಟು ವೀಕ್ನೆಸ್ನ ಇಟ್ಕೊಂಡು ಇವರು ಇಲ್ಲಿ ಕಂಟ್ರೋಲಲ್ಲಿ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಮೈಟ್ ಬಿ ಈ ಥರ್ಡ್ ಪಾರ್ಟಿ ವಿಚಾರ ಅವ್ರ ಫ್ಯಾಮ್ಲಿಗೆ ಗೊತ್ತಿಲ್ಲ ಅನ್ಬಹುದು. ಆ ಒಂದು ಕಾರಣಕ್ಕೆ ನೀನು ನನ್ನ ಬಿಟ್ಟು ಹೋದರೆ ನಿನ್ನ ಫ್ಯಾಮಿಲಿಗೆ ಹೇಳ್ತೀನಿ, ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀನಿ, ಕಂಪ್ಲೇಂಟ್ ಕೊಡ್ತೀನಿ, ಸಮಥಿಂಗ್ ಅವರು ಹೆದರಿಸ್ತಾ ಇರೋ ಕಾರಣಕ್ಕೆ ಒಂದು ಜವಾಬ್ದಾರಿನ ನಿಭಾಯಿಸೋ ರೀತಿಯಲ್ಲಿ ಥರ್ಡ್ ಪಾರ್ಟಿ ಜೊತೆ ಇದ್ದಾರೆ, ಅಥವಾ ಒಂದು ಹೊರೆ ಅನ್ನೋ ರೀತಿಯಲ್ಲಿ ಇವರಿದ್ದಾರೆ ಅಂತ ಹೇಳಬಹುದು. ದಟ್ ಆ ಥರ್ಡ್ ಪಾರ್ಟಿ ನಿಮ್ಮ ಪರ್ಸನ್ ಅವರ ಲೈಫಲ್ಲಿ ಒಂದು ಹೊರೆ ಆಗಿದ್ದಾರೆ. ಸೊ ಅದರಿಂದ ಅದನ್ನು ಬಿಟ್ಟು ಬರೋದಕ್ಕೂ ಆಗ್ತಾ ಇಲ್ಲ, ಆ್ಯಂಡ್ ಅಲ್ಲೇ ಇರೋದಕ್ಕೂ ಆಗ್ತಾ ಇಲ್ಲ. ಸಮ್ಟೈಮ್ಸ್ ಅವ್ರಿಗೆ ನಿಮ್ಮ ಒಂದು ನೆನಪು ತುಂಬಾ ಬರುತ್ತೆ ಅಂತ ಹೇಳಬಹುದು. ಆ್ಯಂಡ್ ನಿಮ್ಮ ಜೊತೆ ಇದ್ದಾಗ ನಿಮ್ಮ ಬೆಲೆ ಗೊತ್ತಾಗಿಲ್ಲ, ಆ್ಯಂಡ್ ನಿಮ್ಮಿಂದ ದೂರ ಆದಾಗ ನಿಮ್ಮ ಬೆಲೆ ಗೊತ್ತಾಗ್ತಾ ಇದೆ. ಅಂದರೆ ನೀವು ಯಾವ ರೀತಿ ಬಿಹೇವ್ ಮಾಡ್ತಿದ್ರಿ, ನೀವು ಯಾವ ರೀತಿ ಕೇರ್ ಮಾಡ್ತಿದ್ರಿ ಅವರಿಗೆ. ಆ್ಯಂಡ್ ನಿಮ್ಮ ಗುಣಗಳನ್ನ ಈ ಥರ್ಡ್ ಪಾರ್ಟಿಯೊಂದಿಗೆ ಹೋಲಿಸಿದಾಗ ಅವ್ರಿಗೆ ಎಷ್ಟು ಡಿಫ್ರೆನ್ಸ್ ಆಗಿದೆ ಅಂದರೆ ಅಜಗಜಾಂತರ ವ್ಯತ್ಯಾಸ ಇದೆ ಅಂತ ಹೇಳಬಹುದು. ಅದೆಲ್ಲ ನೆನಪು ಮಾಡ್ಕೊಳ್ತಾ ಇದ್ದಾರೆ. ಅಯ್ಯೋ, ನನ್ನ ಫ್ರೆಂಡ್ ನನ್ನ ಪರ್ಸನ್ನ ಬಿಟ್ಟಿದ್ದೀನಿ, ಹೇಗಿದ್ದಾರೋ ಏನೋ, ಯಾಕೆ ಬಿಟ್ಟೆ ನಾನು, ಎಲ್ಲಿ ಬಂದು ನಾನು ಸಿಕ್ಕಾಕೊಂಡೆ, ಏನು ಒದ್ದಾಡ್ತಾ ಇದ್ದೀನಿ ನಾನು. ಆ್ಯಂಡ್ ತುಂಬಾ ಈ ಥರ್ಡ್ ಪಾರ್ಟಿ ಹತ್ರ ತುಂಬಾ ದುಡ್ಡು ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಸೊ ಆ ದುಡ್ಡನ್ನ ವಸೂಲಿ ಮಾಡ್ಕೊಳ್ಳೋದಕ್ಕೋಸ್ಕರ ಅವರು ಆ ಥರ್ಡ್ ಪಾರ್ಟಿ ಜೊತೆ ಇರುವಂಥದ್ದು, ಅಥವಾ
ಇವರಿಂದ ತುಂಬ ಯೂಸ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಈವನ್ ಆ ಥರ್ಡ್ ಪಾರ್ಟಿ ನಿಮ್ಮ ಪರ್ಸನ್ ಜೊತೆನೂ ಅಷ್ಟು ಜೆನ್ಯೂನ್ ಆಗಿಲ್ಲ. ಈವನ್ ಅವ್ರಿಗೂ ಕೂಡ ಬೇರೆ ಬೇರೆ ಅಫೇರ್ಸ್ ಕೂಡ ಇದೆ. ಸೊ ಈ ಪರ್ಸನ್ ಅಷ್ಟೇ ಅಲ್ಲ, ಇನ್ನೂ ಬೇರೆ ಕಡೆಯಿಂದ ಅಫೇರ್ಸ್ ಇದೆ ಅಥವಾ ಕಾಂಟ್ಯಾಕ್ಟ್ಸ್ ಇದೆ ಅಂತ ಹೇಳ್ಬಹುದು. ಬಟ್ ಸ್ಟಿಲ್ ಈ ಪರ್ಸನ್ನ ತುಂಬ ಕಂಟ್ರೋಲಲ್ಲಿ ಇಟ್ಕೊಂಡಿದ್ದಾರೆ. ತುಂಬಾ ಒಂದು ಡಾಮಿನೇಟಿಂಗ್ ಕ್ಯಾರೆಕ್ಟರ್ ಇದೆ ಈ ಥರ್ಡ್ ಪಾರ್ಟಿದು ಅಂತ ಹೇಳ್ಬಹುದು. ಏನೇ ಆದರೂ ನೀನು ಎಷ್ಟೇ ಚೇಂಜ್ ಮಾಡ್ಕೊಳ್ತೀನಿ ಅಂತಂದ್ರೂ, ನೀನು ಎಷ್ಟೇ ನನ್ನಿಂದ ಬಿಡಿಸ್ಕೊಳ್ತೀನಿ ಅಂದ್ರೂ ನಾನು ನಿನ್ನ ಚೈನ್ ಹಾಗೆ ಕಟ್ ಹಾಕ್ತೀನಿ, ನಿನ್ನ ವೀಕ್ನೆಸ್ಸಿಂದ ನಾನು ನಿನ್ನ ಕಟ್ ಹಾಕ್ತೀನಿ, ಯು ಡಿಸರ್ವ್ ದಿಸ್ ಅನ್ನೋ ರೀತಿ ಈ ಪರ್ಸನ್ ಆಟ ಆಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಮೈಟ್ ಬಿ ಇದು ಈ ರೀತಿ ಈ ಜನ್ಮದಲ್ಲಿ ಇವ್ರಿಗೆ ಆಗ್ತಾ ಇದೆ ಅಂದರೆ ಮೋಸ್ಟ್ಲಿ ಪಾಸ್ಟ್ ಜನ್ಮದಲ್ಲಿ ಏನೋ ಒಂದು ಕರ್ಮಗಳು ಮಾಡಿರ್ತಾರೆ. ಸೊ ಏನೋ ಒಂದು ಲೆಸನ್ಸ್ನ ಕಲಿಯೋದಿದೆ. ಆ ಒಂದು ಕಾರಣಕ್ಕೆ ಈ ಥರ್ಡ್ ಪರ್ಸನ್ನಿಂದ ನಿಮ್ಮ ಪರ್ಸನ್ಗೆ ಲೆಸನ್ಸ್ ಸಿಗ್ತಾ ಇದೆ. ಬಟ್ ಯಾವುದು ಏನು ಅಂತ ಕಲಿಯೋದಕ್ಕೆ ಕಷ್ಟ ಆಗ್ತಾ ಇದೆ. ಆ್ಯಂಡ್ ಮೈಟ್ ಬಿ ನಿಮ್ಮ ಪರ್ಸನ್ ಏನಿದ್ದಾರೆ ಅವರು ಅಷ್ಟು ಸ್ಪಿರಿಚುವಾಲಿಟಿನ ನಂಬೋದಿಲ್ಲ, ಅಥವಾ ಅಷ್ಟು ಸೋಲ್ ಕನೆಕ್ಷನ್ಸ್, ಪಾಸ್ಟ್ ಲೈಫ್ ಕನೆಕ್ಷನ್ಸ್ನ ಅಥವಾ ಟ್ವಿನ್ ಫ್ಲೇಮ್ ಎನರ್ಜೀಸ್ನ ಇದ್ಯಾವುದನ್ನು ಅವರು ನಂಬೋದಿಲ್ಲ ಅಂತ ಹೇಳಬಹುದು, ಅಥವಾ ದೇವರನ್ನೇ ನಂಬೋದಿಲ್ಲ ಅಂತ ಹೇಳಬಹುದು. ಸೊ ಆ ಒಂದು ಕಾರಣಕ್ಕೆ ಅಂಟಿಲ್ ಆ್ಯಂಡ್ ಅನ್ಲೆಸ್ ನಾವು ಒಂದು ಸ್ಪಿರಿಚುವಲ್ ಗ್ರೋತ್, ಒಂದು ಸೆಲ್ಫ್ ವರ್ಕ್ನ ಕಲಿಯೋವರೆಗೂ ಯೂನಿವರ್ಸ್ ಏನಿದ್ದಾರೆ ಪಾಠ ಕಲಿಸೋವರೆಗೂ ಬಿಡೋದಿಲ್ಲ. ಸೊ ಈಗಿಂದನೇ ಅವ್ರಿಗೆ ಕಲಿಬೇಕಾಗತ್ತೆ, ರಿಯಲೈಸ್ ಆಗಬೇಕಾಗತ್ತೆ ದಟ್ ನೋ, ನನ್ನ ಪರ್ಪಸ್ ಏನು, ನಾನು ಯಾಕೆ ಈ ಥರ ಸ್ಟಕ್ ಆಗಿದ್ದೀನಿ ಅಂತ ದೇ ಹ್ಯಾವ್ ಟು ಥಿಂಕ್. ಬಟ್ ಈ ಪರ್ಸನ್ ಥಿಂಕ್ ಮಾಡ್ತಾ ಇಲ್ಲ. ಆ್ಯಂಡ್ ಆ ಒಂದು ಸಿಚುವೇಶನ್ಗೆ ಸರೆಂಡರ್ ಆಗಿದ್ದಾರೆ, ದಟ್ ಗಿವ್ ಅಪ್ ಮಾಡಿದ್ದಾರೆ. ನೋ, ನನ್ನ ಲೈಫ್ ಇಷ್ಟೇ, ನನ್ನ ಲೈಫ್ ಮುಗೀತು, ಇನ್ನು ನಾನೇ ಬೇಕು ಅಂತಲೇ ನನ್ನೇ ಡಿಸಿಷನ್ಸೇ ನನಗಿವತ್ತು ಮುಳ್ಳಾಗ್ತಾ ಇದೆ. ದಟ್ ನಾನೇ ಚೂಸ್ ಮಾಡಿರೋದು, ನನ್ನ ಪರ್ಸನ್ನ ಬಿಟ್ಟು ನನ್ನ ಥರ್ಡ್ ಪಾರ್ಟಿಗೋಸ್ಕರ ನಾನು ಬಂದಿರೋದು, ಬೇರೆದವ್ರಿಗೋಸ್ಕರ ನನ್ನ ಪರ್ಸನ್ನ ಬಿಟ್ಟು ಬಂದಿರೋದಕ್ಕೆ ನಂಗೆ ಸರಿಯಾದ ಶಿಕ್ಷೆ ಆಗ್ತಾ ಇದೆ. ಸೊ ಇದರಿಂದ ಹೇಗೆ ಹೊರಗೆ ಬರೋಕ್ಕಾಗತ್ತೆ? ದೇರ್ ಇಸ್ ನೋ ಆಪ್ಷನ್ ಎಟ್ ಆಲ್ ಅಂತ ಗಿವ್ ಅಪ್ ಮಾಡಿದ್ದಾರೆ ಅಂತ ಹೇಳಬಹುದು. ಎಷ್ಟೊಂದು ಸತಿ ಇವರು ಆ್ಯಕ್ಷನ್ಸ್ ತೊಗೊಳೋದಕ್ಕೆ ಮೋಟಿವೇಟ್ ಮಾಡಿಕೊಂಡು ಧೈರ್ಯ ತೊಗೊಂಡು ಮಾತಾಡಿದ್ರೂ ಸಹ ಮತ್ತು ಇವರ ಆ ಒಂದು ಸ್ಟ್ರೆಂತ್, ಆ ಒಂದು ಮೋಟಿವೇಶನ್ ಏನಿದೆ ಅದು 1 hour 1 ಡೇಗಷ್ಟೇ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಮತ್ತೆ ಏನಾದರೂ ಆಗುತ್ತೆ, ಮತ್ತೆ ಅವರು ಇನ್ಫ್ಲೂಯೆನ್ಸ್ ಆಗ್ತಾರೆ. ಅಥವಾ ಇವರ ವೀಕ್ನೆಸ್, ನಿಮ್ಮ ಪರ್ಸನ್ ತುಂಬ ಎಮೋಷ್ನಲ್ ಇರಬಹುದು, ಅಥವಾ ತುಂಬ ಪ್ರೀತಿಯಿಂದ ಹೇಳಿದ್ರೆ ತುಂಬಾ ಒಂದು ಇಷ್ಟಪಟ್ಟು ಅಥವಾ ಸ್ವಲ್ಪ ಎಮೋಷನ್ಸ್ಗೆ ಸ್ಪಂದಿಸಿದರೆ ಸಾಕು ಅವರನ್ನೇ ನಂಬಿಡುವಂಥದ್ದು. ಸೊ ಈ ರೀತಿ ಅವ್ರ ಎಮೋಷನ್ಸ್ ಜೊತೆ ಈ ಒಂದು ಥರ್ಡ್ ಪಾರ್ಟಿ ಆಟ ಆಡ್ತಾ ಇದ್ದಾರೆ ಅಂತ ಹೇಳಬಹುದು. ಆ್ಯಂಡ್ ಇಲ್ಲಿ ನಂಗೆ ಸೆಲೆಬ್ರೇಷನ್ ಎನರ್ಜಿ ಬರ್ತಾ ಇದೆ. ಮೈಟ್ ಬಿ ಇಲ್ಲಿ ನಿಮ್ಮ ಜೊತೆಗೆ ಇದ್ದಷ್ಟು ದಿನಗಳು ಅವ್ರಿಗೆ ಏನಿತ್ತು ಅದು ತುಂಬ ಸೆಲೆಬ್ರೇಷನ್ ಡೇಸ್ಗಳಾಗಿತ್ತು ಅಂತ ಹೇಳಬಹುದು. ನಿಮಗೆ ತುಂಬ ಖುಷಿ ಕೊಡ್ತಿತ್ತು ಅಂತ ಹೇಳಬಹುದು. ಅಂಟಿಲ್ ಆ ಒಂದು ಥರ್ಡ್ ಪಾರ್ಟಿ ನಿಮ್ಮ ಮನೆಗೆ, ನಿಮ್ಮ ಒಂದು ಲೈಫಿಗೆ ಎಂಟ್ರಿ ಆಗೋವರೆಗೂ ನಿಮ್ಮಿಬ್ಬರ ಒಂದು ರಿಲೇಷನ್ಶಿಪ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಈವನ್ ಇಟ್ ವಾಸ್ ಲೈಕ್ ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದ್ರೂ ಅಲ್ಲಿಗಲ್ಲೇ ಬಗೆಹರಿಸ್ಕೊಳ್ತಾ ಇದ್ರಿ. ಇಟ್ ವಾಸ್ ರಿಯಲಿ ಗುಡ್ ಲೈಫ್ ಅಂತ ಹೇಳ್ಬೋದು, ಒಳ್ಳೆ ಪ್ರೀತಿ ಅಂತ ಹೇಳ್ಬಹುದು. ಬಟ್ ಇಲ್ಲಿ ನಿಮ್ಮ ಪರ್ಸನ್ ನಿಮ್ಮನ್ನು ಉಳಿಸ್ಕೊಳ್ಳೋಕ್ಕಾಗಲಿಲ್ಲ, ಅಥವಾ ಯಾಕಂದರೆ ನೀವು ಅಲ್ಲಿ ಜಾಸ್ತಿ ಎಫರ್ಟ್ ಹಾಕಿದ್ದೀರಾ, ಅವ್ರದ್ದು ಕಮ್ಮಿ ಎಫರ್ಟ್ ಇದೆ. ಆ್ಯಂಡ್ ನೀವು ಅವ್ರಿಗೆ ಅವೈಲೇಬಿಲಿಟಿಯಾಗಿ ಇದ್ರಿ ಅಂತ ಹೇಳಬಹುದು. ಮೋಸ್ಟ್ಲಿ ನೀವು ಟೇಕನ್ ಫಾರ್ ಅ ಗ್ರಾಂಟೆಡ್ ಅನ್ನೋ ರೀತಿಯಲ್ಲಿ ಅವ್ರಿಗೆ ನೀವು ಇದ್ರಿ ಅಂತ ಹೇಳಬಹುದು. ಸರಿ, ನೀನು ಹೇಗೆ ನಡೆಸ್ಕೊಳ್ತೀಯ ನಡೆಸ್ಕೊ, ನಾನು ನಿನ್ನ ಜೊತೆಗೆ ಇರ್ತೀನಿ, ನೀನು ಯಾವುದೇ ಕಾರಣಕ್ಕೂ ನಾನು ಬಿಟ್ಟು ಹೋಗೋದಿಲ್ಲ, ನೀನೇನೇ ಮಾಡಿದ್ರು ನನಗೆ ಅಗ್ರಿ, ಐ ವಿಲ್ ಸಪೋರ್ಟ್ ಯು ಅಂತ ನೀವು ಅತಿ ಪ್ರೀತಿಯಲ್ಲಿ ಅವ್ರಿಗೆ ಅತಿಯಾದಂತಹ ಫ್ರೀಡಮ್ ಅನ್ನೋದನ್ನು ನೀವು ಕೊಟ್ಟಿದ್ದೀರಾ ಅಂತ ಹೇಳಬಹುದು. ಅಥವಾ ಅವ್ರಿಗೆ ಮಾಡಿರುವಂಥ ತಪ್ಪು ಸರಿಗಳನ್ನು ನೀವು ಲೆಕ್ಕಿಸದೆ, ಓಕೆ ಅವ್ರು ಮಾಡ್ತಾ ಇದ್ದಾರಾ, ನನ್ನ ಪರ್ಸನ್ ಅಲ್ವಾ, ಹೋಗಲಿ ಬಿಡು, ಹೇಳಿದರೆ ಬೇಜಾರಾಗ್ಬೋದೇನೋ, ಹೋಗಲಿ ಬಿಡು. ಸೊ ಸಮ್ವೇರ್ ನೀವು ಅವ್ರು ಮಾಡಿರೋ ತಪ್ಪುಗಳನ್ನ ಅವ್ರು ತಪ್ಪು ಮಾಡಿದಾಗ ನೀವು ತಿದ್ದಿಲ್ಲ ಅಥವಾ ವಾಯ್ಸ್ ರೈಸ್ ಮಾಡಿಲ್ಲ. ದಟ್ ನೋ, ದಿಸ್ ಇಸ್ ಮೈ ಪರ್ಸನ್, ಏನಾದರೂ ಹೇಳಿದರೆ ಬಿಟ್ಟು ಹೋಗ್ಬಿಡ್ತಾರೆ, ಕಳ್ಕೊಳ್ತೀನಿ ಅನ್ನೋ ಭಯದಲ್ಲೇ ಈ ಪರ್ಸನ್ನ ನೀವು ಕಳ್ಕೊಂಡಿದ್ದೀರಾ ಅಂತ ಹೇಳಬಹುದು. ದಟ್ ತುಂಬ ಇನ್ಸೆಕ್ಯೂರಿಟೀಸ್ ನಿಮಗೂ ಸಹ ಇದೆ, ಎಲ್ಲಿ ಬಿಟ್ಟು ಹೋಗ್ಬಿಡ್ತಾರೆ ಅಂತ. ಸೊ ಆ ಒಂದು ಎನರ್ಜಿನಲ್ಲಿ ನನ್ನ ಜೊತೆ ಯಾರೂ ಇರೋದಿಲ್ಲ. ಸಮ್ಟೈಮ್ಸ್ ಈ ರಿಲೇಷನ್ಶಿಪ್ ಅಂತ ಬಂದಾಗ ತುಂಬ ನೆಗೆಟಿವ್ ಆಗಿರ್ತೀರಿ ಅಂತ ಹೇಳಬಹುದು. ಆ್ಯಂಡ್ ಈಗ ಕರೆಂಟ್ಲಿ ನಮ್ಮದೇನಾದರೂ ಸಪ್ರೇಷನ್ ಆಗಿದೆ ಅಥವಾ ನಾವು ದೂರ ಆಗಿದ್ದೀವಿ, ನಮ್ಮ ರಿಲೇಷನ್ಶಿಪ್ಪಲ್ಲಿ ಈ ಥರ ಆಗ್ತಾ ಇದೆ ಅಂದರೆ ಎಲ್ಲೋ ಒಂದು ಕಡೆ ನಾವೇ ಯಾವುದೋ ಒಂದು ತಪ್ಪು ಮಾಡಿರ್ತೀವಿ. ಸೊ ನಮ್ಮದೇ ಒಂದು ತಪ್ಪಿನ ಒಂದು ಫಲಗಳನ್ನ ನಾವೀಗ ಅನುಭವಿಸ್ತಾ ಇರ್ತೀವಿ. ಸೊ ಅದನ್ನು ನೀವು
ಕಂಡ್ಕೋಬೇಕಾಗತ್ತೆ. ಓಕೆ, ನಾನು ಏನು ಮಾಡಿದ್ದೀನಿ, ಸೊ ನನ್ನ ಲಿಮಿಟಿಂಗ್ ಬಿಲೀಫ್ಸ್ ಏನು, ಓಕೆ ನನ್ನ ಪರ್ಸನ್ನ ಥರ್ಡ್ ಪಾರ್ಟಿ ಜೊತೆಗೆ ಹೋಗೋದಕ್ಕೆ ಕಾರಣ ಏನು. ಅಂದರೆ ಮೋಸ್ಟ್ಲಿ ನೀವೆಲ್ಲೋ ಒಂದು ಕಡೆ ನೀವು ನೆಗೆಟಿವ್ ಆಗಿರ್ತೀರಾ, ಅಥವಾ ತುಂಬ ಓವರ್ ಪೊಸೆಸಿವ್ ಆಗಿ ಹೋಗಿರ್ತೀರಾ, ಅಥವಾ ತುಂಬಾ ಫ್ರೀ ಆಗು ಬಿಟ್ಟಿರ್ತೀರಾ, ಅಥವಾ ನೀವೆಲ್ಲ ಸರಿನೂ ಸಪೋರ್ಟ್ ಮಾಡಿನೂ ಸಹ ಅವ್ರು ಮತ್ತೆ ಅಲ್ಲೇ ಹೋಗಿದ್ದಾರೆ ಅಂದರೆ ಅವ್ರು ನಿಮ್ಮನ್ನ ಹಾನೆಸ್ಟಾಗಿ ಪ್ರೀತಿ ಮಾಡಿಲ್ಲ. ಒನ್ ಸೈಡೆಡ್ ಲವ್, ಒನ್ ಸೈಡೆಡ್ ಎಫರ್ಟ್. ನೋಡಿ, ಪ್ರೀತಿ ಅನ್ನೋದು ನೀವು ತುಂಬ ಪ್ರೀತಿ ಕೊಟ್ಟಿದ್ದೀರಾ, ಅವ್ರು ಸ್ವಲ್ಪನೇ ಕೊಟ್ಟಿದ್ದಾರೆ. ಆ್ಯಂಡ್ ಯಾವಾಗಲೂ ನೀವೆಷ್ಟೇ ಪ್ರೀತಿ ಕಾಳಜಿ ತೋರಿಸಿದ್ರು ಅವ್ರ ಕಡೆಯಿಂದನೇ ಒಂದು ಓಕೆ, ಹಾಂ, ಹ್ಞೂ, ಒಂದು ರಿಜೆಕ್ಷನ್ ಥರನೇ ನಿಮಗೆ ಫೀಲ್ ಆಗಿತ್ತು, ಅಥವಾ ಒಂದು ಯಾವಾಗಲೂ ಆ ಪರ್ಸನ್ ನೀವೇನೇ ಹೇಳಿದ್ರು ರಿಜೆಕ್ಟ್ ಮಾಡುವಂಥದ್ದು. ಸಮ್ವೇರ್ ನೀವು ತುಂಬ ಫೆಡಪ್ ಆಗಿದ್ರಿ, ಓಕೆ ಲೆಟ್ ಇಟ್ ಬಿ ಅಂತ. ಯಾವಾಗ ನೀವು ಸ್ವಲ್ಪ ಎಫರ್ಟ್ ಹಾಕೋದು ಕಮ್ಮಿ ಮಾಡಿದ್ರಿ, ಆವಾಗ ಈ ಪರ್ಸನ್ ಬೇರೆಯವ್ರ ಕಡೆ ವಾಲಿದ್ರು ಅಂತ ಹೇಳ್ಬೋದು, ಟರ್ನ್ ಆದರು ಅಂತ ಹೇಳ್ಬೋದು. ಸೊ ಆ ಒಂದು ಕಾರಣಕ್ಕೆ ಇವರ ಒಂದು ಟ್ರೂ ಕಲರ್ಸ್ ಏನಿತ್ತು ಅದು ಆಚೆ ಬಂತು ಅನ್ಬೋದು. ಆ್ಯಂಡ್ ಈಗ ಅವ್ರು ತೊಗೊಂಡಿರುವ ಡಿಸಿಷನ್ಸ್ಗೆ, ಅವರ ಒಂದು ಆ್ಯಕ್ಷನ್ಸ್ಗೆ ಅವರೇ ಸಫರ್ ಆಗ್ತಾ ಇದ್ದಾರೆ. ನೋ, ದಿಸ್ ಇಸ್ ಮೈ ಮಿಸ್ಟೇಕ್, ನಾನೇ ಚೂಸ್ ಮಾಡಿದ್ದು ಇದನ್ನು, ನನ್ನ ಹತ್ರ ಚಾಯ್ಸಸ್ ಇತ್ತು, ಚೀಟ್ ಮಾಡೋದಕ್ಕೆ, ಚೀಟ್ ಮಾಡಬೇಕಾ ಅನ್ನೋದಕ್ಕೂ ಚಾಯ್ಸಸ್ ಇತ್ತು, ಬಟ್ ಐ ಚೀಟೆಡ್ ಮೈ ಪರ್ಸನ್ ಅಂತ ಗಿಲ್ಟಲ್ಲಿದ್ದಾರೆ. ಬಟ್ ವಾಟ್ ದ ಯೂಸ್? ಈಗ ಅವ್ರು ಗಿಲ್ಟಲ್ಲಿದ್ದಾರೆ, ಬಟ್ ಏನು ಉಪಯೋಗ ಈಗ ಅಲ್ವಾ? ಆ್ಯಂಡ್ ಇವರ ಒಂದು ಪ್ರೀತಿಯ ಒಂದು ಕಾಯುವಿಕೆಯಲ್ಲಿ ನೀವು ಕಾಯ್ತಾ ಎಷ್ಟೊಂದು ಸಮಯ ನೀವು ವೇಸ್ಟ್ ಮಾಡ್ಕೊಂಡಿದ್ದೀರಾ. ಜಸ್ಟ್ ಥಿಂಕ್ ಅಬೌಟ್ ದಟ್, ರೈಟ್? ಎಷ್ಟೊಂದು ಸಮಯ ನೀವು ಹಾಳು ಮಾಡ್ಕೊಂಡಿದ್ದೀರಾ, ನಿಮ್ಮ ಎಫರ್ಟ್ ಹಾಳಾಗಿದೆ, ನಿಮ್ಮ ದುಡ್ಡು, ಟೈಮು, ಮನಿ, ಎವ್ರಿಥಿಂಗ್ ಈಸ್ ವೇಸ್ಟೆಡ್. ಆ್ಯಂಡ್ ದಿಸ್ ಪರ್ಸನ್ಗೆ ಯಾವುದೇ ರೀತಿ ದಟ್ ನಿಮ್ಮ ಟೈಮ್, ನಿಮ್ಮ ಒಂದು ಪ್ರಿಯಾರಿಟಿ, ನಿಮ್ಮನ್ನು ನಾನು ಬರ್ಬಾದ್ ಮಾಡಿದ್ದೀನಿ ಅನ್ನೋ ಒಂದು ಗಿಲ್ಟ್ ಈ ಪರ್ಸನ್ಗೆ ಇಲ್ಲ. ನಿಮ್ಮನ್ನು ಟೇಕನ್ ಫಾರ್ ಗ್ರಾಂಟೆಡ್ ಆಗಿ ತೊಗೊಂಡಿದ್ದೀನಿ ಅನ್ನೋ ಒಂದು ಗಿಲ್ಟ್ ಈ ಪರ್ಸನ್ಗೆ ಇಲ್ಲ. ದ ಓನ್ಲಿ ಥಿಂಗ್, ದ ಗಿಲ್ಟ್ ಈಸ್ ನಾನು ಎಲ್ಲಿ ಬಂದು ಸಿಕ್ಕಾಕೊಂಡೆ, ನಾನು ಯಾಕೆ ಈ ತಪ್ಪನ್ನ ಮಾಡಿದೆ, ನನಗೆ ಯಾಕೆ ಹೀಗೆ ಆಗ್ತಿದ್ದಿದೆ. ಇಟ್ಸ್ ಆಲ್ವೇಸ್ ಯು, ಆಲ್ವೇಸ್ ಮೀ, ನಾನು. ಇಟ್ಸ್ ಆಲ್ವೇಸ್ ನೀವು ಅನ್ನೋದಕ್ಕಿಂತ, ನೀವು ಅಂದರೆ ಯಾವ ರೀತಿ ಅಂದರೆ, ನೀವು ಯಾವಾಗ್ಲೂ ಸೆಲ್ಫ್ಲೆಸ್ ಆಗಿ ಹೋದ್ರಿ, ಸೆಲ್ಫ್ಲೆಸ್ ಆಗಿ ಪ್ರೀತಿನ ಮಾಡಿದ್ರಿ. ಬಟ್ ಇಲ್ಲಿ ಈ ಪರ್ಸನ್ ಸೆಲ್ಫಿಶ್ ಆಗಿ ಪ್ರೀತಿ ಮಾಡಿದ್ರು. ದಟ್ ಎಲ್ಲವನ್ನೂ ಎಕ್ಸ್ಪೆಕ್ಟೇಷನ್ಸಿಂದ, ನೀನು ಇದನ್ನು ಕೊಟ್ಟರೆ ನಾನು ಇದನ್ನು ಕೊಡ್ತೀನಿ. ಯಾವಾಗ್ಲೂ he or she is not a giver, only taker, ಬರೀ ಟೇಕನ್ ಫಾರ್ ಗ್ರಾಂಟೆಡ್. ನನಗೆ ಬೇಕು, ಎಲ್ಲನೂ ನನಗೆ ಬೇಕು. ಸೊ ಏನೇ ಬಂದರೂ ನನಗೆ ಬೇಕು, ಎಷ್ಟೇ ಜನ ಇದ್ದರೂ ನನಗೆ ಬೇಕು, ಎಲ್ಲರ ಪ್ರೀತಿ ನನಗೆ ಬೇಕು, ಎವ್ರಿಥಿಂಗ್ ಈಸ್ ಟು ಮೀ. ಆ್ಯಂಡ್ ಎಲ್ಲ ಬೇಕು ಅನ್ನೋ ಇದರಲ್ಲಿ ದ ಟ್ರೂ ವ್ಯಾಲ್ಯೂ ಏನು, ಟ್ರೂ ಫೀಲಿಂಗ್ಸ್ ಏನು, ಅಟ್ಲೀಸ್ಟ್ ನನ್ನ ಬಗ್ಗೆ ಏನು, ನನ್ನ ಸೆಲ್ಫ್ ಅನ್ನೋದು ಏನು, ನನಗೇನು ಬೇಕು ಅನ್ನೋದನ್ನೇ ಆ ಪರ್ಸನ್ ಮರ್ತು ಹೋಗಿದ್ದಾರೆ. ಆ್ಯಂಡ್ ಸ್ಟಕ್ ಆಗಿದ್ದಾರೆ. ಆ್ಯಂಡ್ ಪ್ರತಿಯೊಂದು ಕೆಲಸದಲ್ಲೂ ಒಂದು ಬ್ಲಾಕ್ಡ್ ಎನರ್ಜಿ, ಅವರನ್ನು ಅವರೇ ಬ್ಲಾಕ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬಹುದು. ದೆರ್ ಈಸ್ ನೋ ಕ್ಲಾರಿಟಿ, ನೋ ಆ್ಯಕ್ಷನ್ಸ್. ಆ್ಯಂಡ್ ಈವನ್ ಇತ್ತೀಚೆಗೆ ಈ ರೀತಿಯ ಒಂದು ಪರ್ಸ್ನಲ್ ಲೈಫಲ್ಲಿ ಏನೆಲ್ಲ ಚೇಂಜಸ್ ಆಗ್ತಾ ಇದೆ, ಇದೇ ಇಂಪ್ಯಾಕ್ಟ್ ಅವರ ಒಂದು ಫಿನಾನ್ಷಿಯಲಿ ಕೂಡ ಆಗ್ತಾ ಇದೆ ಅಂತ ಹೇಳ್ಬಹುದು. ಮೋಸ್ಟ್ಲಿ ಅವರ ಫಿನಾನ್ಷಿಯಲಿ ಕ್ರೈಸಿಸ್ ಬಂದಾಗ ಅಥವಾ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಬಂದಾಗೂ ನೀವು ಸಹಾಯ ಮಾಡ್ತಾ ಇದ್ರಿ ಅಂತ ಹೇಳ್ಬಹುದು. ಬಟ್ ನಾವು ಇಟ್ಸ್ ಆಲ್ವೇಸ್ ಲೈಕ್ ಬೇರೆದವ್ರಿಗೆ ಯಾವಾಗಲೂ ಈ ಪರ್ಸನ್ಗೆ ಇಸ್ಕೊಂಡು ಗೊತ್ತಿತ್ತೋ ಹೊರತು ಕೊಟ್ಟು ಗೊತ್ತಿರಲಿಲ್ಲ. ಬಟ್ ಈಗ ಥರ್ಡ್ ಪಾರ್ಟಿ ಬಂದಮೇಲೆ ಥರ್ಡ್ ಪಾರ್ಟಿ ಲೈಕ್ ಪಾಠ ಕಲಿಸ್ತಾ ಇದ್ದಾರೆ. ಇಟ್ಸ್ ಲೈಕ್ ಕಮ್ಮ ರಿಟರ್ನ್ಸ್ ಅಂತಾರೆ ಅಲ್ವಾ, ಸೊ ಆ ರೀತಿ. ಸೊ ನಿಮಗೆ ಯಾವ ರೀತಿ ಈ ಪರ್ಸನ್ ಟ್ರೀಟ್ ಮಾಡಿದ್ರು, ಇನ್ ದ ಅಪೋಸಿಟ್ ಆ ಥರ್ಡ್ ಪಾರ್ಟಿ ನಿಮ್ಮ ಪರ್ಸನ್ನ ಆ ರೀತಿ ಟ್ರೀಟ್ ಮಾಡ್ತಾ ಇದ್ದಾರೆ. ದಟ್ ವಾಯ್ಸ್ ವರ್ಸ. ಓಕೆ, ಆ್ಯಂಡ್ ಸ್ಟಿಲ್ ಈ ಪರ್ಸನ್ಗೆ ರಿಯಲೈಸ್ ಆಗ್ತಾ ಇಲ್ಲ, ನೋ ಇಟ್ಸ್ ಮೈ ಕಮ್ಮ, ನಾನು ಮಾಡಿರೋ ಆ್ಯಕ್ಷನ್ಸ್ ಇದು, ನಾನು ಫಲ ತಿಂತಾ ಇದ್ದೀನಿ ಅಂತ ಈ ಪರ್ಸನ್ಗೆ ಇನ್ನೂ ಗೊತ್ತಾಗ್ತಾ ಇಲ್ಲ. ಗೊತ್ತಾದರೂ ಸಹ ಕ್ಲಾರಿಟಿ ಇಲ್ಲ. ಆ್ಯಂಡ್ ಯಾವ ರೀತಿ ಅದನ್ನ ಹೊರಗೆ ಬರಬೇಕು, ಅಥವಾ ಯಾವ ಕೆಲಸ ಮಾಡಿದ್ರೆ, ಏನು ಮಾಡಿದರೆ, ಯಾವ ಆ್ಯಕ್ಷನ್ಸ್ ತೊಗೊಂಡ್ರೆ ಇದು ಸರಿ ಹೋಗುತ್ತೆ, ನೋ, ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಅದು. ಆ್ಯಂಡ್ ಪ್ರತಿಯೊಂದು ಪ್ರಾಬ್ಲಮ್ಗೂ ಒಂದು ಸೊಲ್ಯೂಷನ್ ಅಂತ ಇದ್ದೇ ಇರುತ್ತೆ. ಬಟ್ ಆ ಸೊಲ್ಯೂಷನ್ ಹುಡುಕೊಳ್ಳೋದ್ರಲ್ಲಿ, ಹೊರಗೆ ಬರೋದ್ರಲ್ಲಿ ಎಲ್ಲೋ ಎಡುತ್ತಾ ಇದ್ದಾರೆ ಅಂತ ಹೇಳ್ಬಹುದು. ಆ್ಯಂಡ್ ಈ ಪರ್ಸನ್ಗೆ ಕೆಲವೊಂದಷ್ಟು ಸ್ಟಮಕ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರ್ತಾ ಇದೆ ಅಂತ ಹೇಳ್ಬಹುದು.
ಜಾಸ್ತಿ ಸ್ಕಿನ್ ಇರಿಟೇಷನ್ ಆಗುವಂಥದ್ದು ಅಥವಾ ಸ್ಟ್ರೆಸ್ ತೊಗೊಂಡಿರೋದ್ರಿಂದ ಒಬೆಸಿಟಿ ಆಗಿರುವಂಥದ್ದು, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿರುವಂಥದ್ದು, ರಿಲೇಟೆಡ್ ಟು ಸ್ಟಮಕ್ ಇಶ್ಯೂಸ್, ಇವ್ರಿಗೆ ಒಂದು ಕಾನ್ಸ್ಟಿಪೇಟೇಷನ್ ಆದರೂ ಇರಬಹುದು. ಸೊ ಆ ರೀತಿ ಒಂದಷ್ಟು ಹೆಲ್ತ್ ಇಶ್ಯೂಸ್ ಇವ್ರು ಸಫರ್ ಆಗ್ತಾ ಇರೋದ್ರಿಂದ ಇವನ್ ಇವರ ಒಂದು ಮೆಂಟಲ್ ಪೀಸ್, ಫಿನಾನ್ಷಿಯಲ್ ಪೀಸ್ ಏನಿದೆ, ಫಿನಾನ್ಷಿಯಲಿ ಫ್ರೀಡಮ್ ಏನಿತ್ತು ಅಥವಾ ಫಿನಾನ್ಷಿಯಲ್ ಸ್ಟೆಬಿಲಿಟಿ ಏನಿತ್ತು ಅದು ಕಮ್ಮಿ ಆಗಿದೆ. ಮೆಂಟಲ್ ಪೀಸ್ ಇಲ್ಲ, ಹೆಲ್ತ್ ಇಲ್ಲ, ಯಾವುದು ಸರಿಗಿಲ್ಲ. ನಿಮ್ಮ ಹತ್ರ ಇದ್ದಾಗ ಒಂದು ಪೀಸ್, ಕಾಮ್ನೆಸ್, ಒಂದು ಪ್ರೀತಿ, ಒಂದು ಗ್ಲೋನೆಸ್ ಏನಿತ್ತು ಈಗ ಅವರ ಒಂದು ಲೈಫಲ್ಲಿ, ಅವರ ಒಂದು ಮನಸ್ಸಲ್ಲಿ ಇಲ್ಲ ಅಂತ ಹೇಳ್ಬೋದು. ಆ್ಯಂಡ್ ದಿಸ್ ಪರ್ಸನ್ ಡೋಂಟ್ ನೋ ವಾಟ್ ಟು ಡೂ ಆ್ಯಂಡ್ ಸ್ಟಿಲ್ ಓಕೆ ನನ್ನ ಲೈಫ್ ಇಷ್ಟೇ, ಸಾಯೋವರೆಗೂ ಹೀಗೆ ಇರಬೇಕು ಅನಿಸುತ್ತೆ. ಸೊ ಹೀಗೆ ಇದ್ದು ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಇರೋಣ, ಮುಂದೊಂದು ದಿನ ಸಾಯೋ ಟೈಮಲ್ಲಿ ಸತ್ತು ಹೋಗೋಣ ಅಂತ. ಸೊ ಈ ರೀತಿ ಒಂದಷ್ಟು ನೆಗೆಟಿವ್ ಥಾಟ್ಸ್ಗಳನ್ನೂ ಬರ್ತಾ ಇದೆ ಅಂತ ಹೇಳ್ಬೋದು. ಲೈಕ್ ಸುಸೈಡಲ್ ಡ್ರೀಮ್ಸ್ ಆಗಿರ್ಬೋದು ಅಥವಾ ಥಾಟ್ಸ್ ಆಗಿರ್ಬೋದು ಈ ಪರ್ಸನ್ಗೆ ಬರ್ತಾ ಇದೆ. ಬಿಕಾಸ್ ಫೆಡಪ್ ಆಗಿದ್ದಾರೆ, ಗಿವ್ ಅಪ್ ಮಾಡಿದ್ದಾರೆ. ಸೊ ಐ ವಾಂಟ್ ಟು ಡೈ, ಐ ವಾಂಟ್ ಟು ಎಂಡ್ ಅಪ್ ದಿಸ್ ಲೈಫ್, ನಾನು ಎಂಡ್ ಮಾಡಬೇಕು, ನನಗೆ ಈ ಲೈಫ್ ಇಷ್ಟ ಇಲ್ಲ. ಸೊ ಈ ರೀತಿ ಆ್ಯಂಡ್ ಈ ಥರದ ವಿಚಾರಗಳು ಇವ್ರ ಮನಸ್ಸಲ್ಲಿ ನಡೀತಾ ಇರೋದ್ರಿಂದ ಸೊ ಹೋಪ್ ದೇವರು ಇವ್ರಿಗೆ ಆದಷ್ಟು ಹೀಲಿಂಗ್ ಅನ್ನೋದನ್ನು ಕೊಡಲಿ. ಲಾಟ್ಸ್ ಆಫ್ ಹೀಲಿಂಗ್ ಟು ದಿಸ್ ಪರ್ಸನ್. ಓಕೆ, ಆದಷ್ಟು ಬೇಗ ಇವರು ಹೀಲ್ ಆಗಿ, ರಿಕವರ್ ಆಗಿ, ಇವರ ಲೈಫ್ ಟ್ರೂ ಪರ್ಪಸ್ ಏನಿದೆ ಅವರು ಅದನ್ನು ಕಂಡುಕೊಳ್ಳಿ. ಆ್ಯಂಡ್ ವಿ ವಿಲ್ ಸೆಂಡ್ ಲಾಟ್ಸ್ ಆಫ್ ಹೀಲಿಂಗ್ ಟು ದಿಸ್ ಪರ್ಸನ್ ಅಂತ ಹೇಳ್ತಾ, ಸೊ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ಫಾರ್ ಬೆಟರ್ ಕ್ಲಾರಿಫಿಕೇಷನ್ ನಿಮಗೆ ಏನಾದರೂ ಪರ್ಸನಲ್ ರೀಡಿಂಗ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಇರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.